Hi guys. I know. Tumba dina admele, it's been a very long time that I've posted something like this, and here we go again. I want to promise this time I'll be consistent, at least consistent ಆಗಿರ್ತೀನಿ ನಾನು ಇನ್ನು ಮುಂದೆ ಆದರೂ ಬ್ಲಾಗ್ಸ್ ಅಲ್ಲಿ ಅಂತ. ಇವತ್ತು ನಮ್ಮ ಕಾಲೇಜಲ್ಲಿ ಎಥನಿಕ್ ಡೇ ಇತ್ತು. ಸೊ ಇದು ಆಫ್ಟರ್ ಎಥನಿಕ್ ಡೇ ಲುಕ್ ಇದು. ಏನೇನಾಯಿತು, ಹೆಂಗೆ ರೆಡಿ ಆದೆ, ಏನು ಮಾಡಿದೆ, ಎಷ್ಟು ಫೋಟೋಸ್ ತಕ್ಕೊಂಡೆ, ಎಷ್ಟು ರೀಟೇಕ್ಸ್ ಆಗಿ ಒಂದೊಂದು ವೀಡಿಯೋಸ್ ಮಾಡಿದೆ, ಎಲ್ಲ ಇರುತ್ತೆ. ಅವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಬಟ್ ಅದ್ರ ಒಳಗಡೆ ಬ್ಲಾಗ್ ಮುಗಿಸ್ಬಿಡೋಣ ನಾವು. ಲಾಸ್ಟ್ ಇಯರು ಒಂದು ಬ್ಲಾಗ್ ಮಾಡಿದ್ದೆ, ಎಥ್ನಿಕ್ ಡೇ ಶಾಪಿಂಗ್ ಮಾಡೋಣ, ನಮ್ಮ ಕಾಲೇಜಲ್ಲಿ ಫೆಸ್ಟ್ ನಡೀತಿದೆ, ಎಥ್ನಿಕ್ ಡೇ ಶಾಪಿಂಗ್ ಮಾಡೋಣ ಅಂತ. ಬ್ಲಾಗ್ ಅವತ್ತೇ ಫಸ್ಟ್ ಡೇನೇ ಕಟ್ಟಾಯ್ತು ಅಂದ್ಕೊಳ್ಳಿ. ಅದೇ ವರ್ಸ್ಟ್ ಬ್ಲಾಗ್. ಅದು ಹಾಕೂ ಬರ್ತಿತ್ತು ನಾನು. ಆ ಬ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಆ ಬ್ಲಾಗಿಂದ ಒಂದು ಬೇರೆ ನೆಕ್ಸ್ಟ್ ಪಾರ್ಟು ಹಾಕಲಿಲ್ಲ, ಏನೂ ಮಾಡಿಲ್ಲ ನಾನು. ಅದು ಅಲ್ಲಿಗೆ ಕಟ್ಟಾಯ್ತು. ಸೊ ಈ ಸಲ ಐ ಆಮ್ ಪೋಸ್ಟಿಂಗ್ ದಿ ವಿಡಿಯೋ. ಸೊ ನಾಳೆನೂ ಇದೆ. ನಾಳೆ ಏನಿದೆ ಅಂತೇಳಿ ನಾನು ಇನ್ನೂ ನೋಡಿಲ್ಲ ಕ್ಯಾಲೆಂಡರ್ನ, ಅದು ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಅದನ್ನು ಹಾಕ್ತೀನಿ ಬ್ಲಾಗ್ನ. ದಿಸ್ ಈಸ್ ಮೈ ಸ್ಯಾರಿ. ಇದನ್ನ ಹೇಗೆ ಉಟ್ಕೊಂಡೆ, ಏನು ಮಾಡಿದೆ, ಏನೇನಾಯ್ತು ಅದೆಲ್ಲ ಮುಂದಿನ ಪಾರ್ಟಲ್ಲಿ ನೋಡ್ಕೊತ ಹೋಗ್ತಾ ಇರೋ ಇವಾಗ. ಅದು ಆ್ಯಕ್ಚುಲಿ ತುಂಬ ದಿನ ಆಯ್ತಲ್ಲ ಕ್ಯಾಮ್ರಾ ಮುಂದೆ ಬಂದು ಒಟ ಅಂದು ಸುಮ್ಮನೆ ರೂಮಲ್ಲಿ ಕುತ್ಕೊಂಡು ಬೇಜಾರಾಗ್ತಿತ್ತು. ಸೊ ಇವಾಗ ಒಟ ಅನ್ನೋದು ಸಿಕ್ಕೈತೆ. ಈ ಶೆಕೆಯಲ್ಲೂ ಬ್ಲಾಗ್ ಮಾಡ್ತಾ ಇದ್ದೀವಿ. ತುಂಬ ಶೆಕೆ ಇದೆ. ವೆನ್ ಐ ಸೇ ನಿಜವಾಗ್ಲೂ ತುಂಬ ಶೆಕೆ ಇದೆ. ಬಟ್ ಬಳ್ಳಾರಿಗಿನ ಕಮ್ಮಿ ಇದೆ, ನಮ್ಮೂರಿಗಿನ ತುಂಬ ಕಮ್ಮಿ ಇದೆ ಬೆಂಗಳೂರಲ್ಲಿ. ಬಳ್ಳಾರಿ ಬಿಸಿಲು ಕೆಳಕ್ಕೆ ಹೋಗ್ಬಿಡ್ರಿ, ಬಿಸಿಲು ತುಂಬ ಇದೆ ಬಿಸಿಲು. ಸೊ ಹೇಗನ್ನಿಸ್ತು, ಏನೇನು ಮಾಡಿದೆ ನಂಗೆ ಗೊತ್ತು. ಈ ಬ್ಲಾಗಲ್ಲಿ ತುಂಬ ಮಿಸ್ಟೇಕ್ಸ್ ಇರ್ತವೆ, ನಂಗೆ ಚೆನ್ನಾಗಿ ಗೊತ್ತು. ಈ ಬ್ಲಾಗಲ್ಲಿ ನಾನು ಏನು ಕ್ಲಿಪ್ಸ್ ತೊಗೊಂಡಿದ್ದೀನೋ ಗೊತ್ತಿಲ್ಲ, ಏನೇನು ಯಾವ್ದಾದ್ರು ಆ್ಯಡ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಇಟ್ ಈಸ್ ಲೈಕ್ ಕಂಪ್ಲೀಟ್ ರಾ ವಿಡಿಯೋ ಇದ್ದಂಗಿದೆ. ಎಲ್ಲಿಂದ ಎಲ್ಲಿಗೋ ಐತೆ ಲಿಂಕು, ಏನೇನೋ ಇದೆ. ಒಟ್ಟಿನಲ್ಲಿ ಫಸ್ಟ್ ವಿಡಿಯೋ ಅಲ್ವಾ ಇದು, ಒಂಥರ ಫಸ್ಟ್ ವಿಡಿಯೋನೇ ಅಂತ ಅಂದ್ಕೊಳ್ಳಿ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ನಾಳೆಯಿಂದ ನೋಡೋಣ, ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ವಿಡಿಯೋಗೆಲ್ಲ ನಾನು ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತೀನಿ ಅಂತ ನನಗೆ ತುಂಬ ಗ್ಯಾರಂಟಿ ಇದೆ. ಸೊ ತುಂಬ ಜನ ಲೈಕ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಲೈಕ್ ಮಾಡ್ತಾ ಇಲ್ಲ. ವೈ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ದೆನ್, ಎಷ್ಟು ಶೆಕೆ ಇದೆ. ಈ ಶೆಕೆಯಲ್ಲಿ ಇದ್ದೀನಿ. ಡೇ ಫೆಸ್ಟು ಎಲ್ಲ ಇವಾಗಲೇ ನಡೆಯುತ್ತೆ. ಸೊ ರೆಡಿ ಆಗ್ಬಿಡೋಣ. ರೆಡಿ ಆದ್ಮೇಲೆ ತುಂಬ ಹೊತ್ತಿರುತ್ತೆ ಆದ್ರೆ ಮಾತಾಡೋದಕ್ಕೆ. ಫಸ್ಟ್ ಕೂದಲು ಸರಿ ಮಾಡ್ಕೊಂಡ್ಬಿಟ್ರೆ ನನಗೆ ಅರ್ಧ ಕೆಲಸ ಮುಗಿಯುತ್ತೆ. ನನ್ನ ಕೂದಲು ರೆಡಿ ಆಗ್ಬಿಟ್ರೆ ನನಗೆ ನನ್ನ ಕೂದಲು ಸೆಟ್ ಮಾಡ್ಕೊಳೋದಂದ್ರೆ BP ಬರುತ್ತೆ. ಬಿಕಾಸ್ ಇಷ್ಟುದ್ದ ಇತ್ತು, ಕಟ್ ಮಾಡಿಸ್ತೀನಿ ಇವಾಗ. ಈ ಕೂದಲನ್ನು ರೆಡಿ ಮಾಡೋದು ಕಷ್ಟನೇ. ಈ ಶೇಕೆಗೆ ಏನು ಕೂದಲು ಬಿಟ್ಟರು ಕಷ್ಟ, ಕೂದಲು ಮೇಲೆ ಕಟ್ಟಿದ್ರು ಕಷ್ಟ, ಏನು ಮಾಡಿದ್ರು ಕಷ್ಟ ನನಗೆ ಇವಾಗ. ಸೊ ಫಸ್ಟು ಅಲ್ಲಿ ಸೆಟ್ ಮೈ ಹೇರ್. ಎಲ್ಲ ರೆಡಿ ಆಗಿದ್ದೀನಿ, ಸ್ನಾನ ಮಾಡಿದ್ದೀನಿ, ಎಲ್ಲ ಆಗಿದೆ. ಕೂದಲು ಸೆಟ್ ಮಾಡ್ಕೊಂಬಂದ್ಮೇಲೆ ನೆಕ್ಸ್ಟ್ ಏನಂತ ಹೇಳ್ತೀನಿ. ಕೂದಲು ಸೆಟ್ ಮಾಡ್ಕೊತೀನಿ ಅಂತ ಹೋಗಿ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕಿ ಇಷ್ಟು ಬಿಟ್ಟು ಏನು ಸೆಟ್ ಆಗ್ತಿಲ್ಲ. ಇಮ್ಯುನಿಟಿಗೆ ಹೇರು ಕೂತ್ಕೊಂತಿಲ್ಲ, ಏನೂ ಆಗ್ತಿಲ್ಲ, ಇರಿಟೇಟ್ ಆಗ್ತೈತೆ. ಓಕೆ, ಕೂದಲಿಗೆ ಸೈಡಿಗೆ ಬಿಟ್ಬಿಟ್ಟು ಸೀರೆ ಉಟ್ಕೊಳ್ಳೋಣ, ವಿಚ್ ಇಸ್ ದ ಮೋಸ್ಟ್ ಎಕ್ಸೈಟಿಂಗ್ ಥಿಂಗ್. ಗೊತ್ತು ಅತಿ ಮಾಡ್ತೀನಿ ಅಂತ. ಬಟ್ ಸ್ಟಿಲ್ ಸೀರೆ, ಯಾಕಂದರೆ ನನಗೆ ನಾನೇ ಉಟ್ಕೊತಿದ್ದೀನಿ ಇವಾಗ. ನಾನು ಈ ಕಡೆ ತೋರಿಸ್ತಿರ್ತೀನಿ ಫುಲ್ ಹೆಂಗೆ ಕಾಣಿಸ್ತಿದೆ ಈ ಸೀರೆ ಇವಾಗ ಹುಟ್ಟಿತ್ತು ಅಂತ. ಇದು ಇಲ್ಲಿ ಹಾಫ್ ಅಷ್ಟೇ ಕಾಣಿಸ್ತಾ ಇರ್ಬೋದು. ನಂಗೆ ಇನ್ನೂ ತುಂಬ ಡೌಟ್ಸ್ ಇದೆ ಈ ಸೀರೆ ಮೇಲೆ. ಸಿಂಗಲ್ ಪಲ್ಲು ಮಾಡ್ಲಾ, ಇಲ್ಲ ಇದೇ ಥರ ಇರೋದಾ, ಹೆಂಗೆ ಏನು ಅಂತ. ಬಟ್ ಐ ರಿಯಲಿ ಲೈಕ್ ದಿಸ್ ಡಿಸೈನ್, ದ ವೇ ಇಟ್ ಇಸ್ ಲೈಕ್ ಈ ಥರ ಬಾರ್ಡರ್ ಕೊಲೈಡ್ ಆಗ್ತಿದೆ. ನಂಗೆ ತುಂಬ ಇಷ್ಟ ಆಯ್ತದು. ಬಟ್ ಸಿಂಗಲ್ ಪಲ್ಲುನು ಒಂಥರ ಚೆನ್ನಾಗಿದೆ ಅನಿಸ್ತಿದೆ. ಈ ಶೆಕೆಯಲ್ಲಿ ಸಿಂಗಲ್ ಪಲ್ಲು ಬೇರೆಡೆಗೂ ಮೇಂಟೈನ್ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಆಲ್ರೆಡಿ ಬಿಡ್ತಾ ಇದ್ದೀನಿ ತುಂಬ. ಫ್ಯಾನಲ್ಲಿ ಇಟ್ಟು ಬನ್ನಿ, ಯಾಕಂದರೆ ಗಿರ್ ಫ್ಯಾನ್ಸ್ ಮಾಡು, ಅದಕ್ಕೆ ಆಗಲ್ಲ. ಅದನ್ನಲ್ಲಿ ಇಟ್ಟು ಬಂದು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಇದನ್ನೆಲ್ಲ ಇನ್ನೂ ಯೋಚನೆ ಮಾಡೋದ್ರೊಳಗಡೆ ಮೇಕಪ್ ಮಾಡ್ಕೊಂಡ್ಬಿಡೋಣ. ಮೇಕಪ್ ಅಂದರೆ 10 ಸ್ಟೆಪ್ಸ್ 20 ಸ್ಟೆಪ್ಸ್ ಏನು ಬೇಡ. 2 ಲಿಪ್ಸ್ಟಿಕ್ಕು, ಬ್ಲಶ್ಶು, ಬಿಂದಿ ಮುಗಿತು. 3 ಲಿಪ್ಸ್ಟಿಕ್ಕು, ಬ್ಲಶ್ಶು, ಬಿಂದಿ, ಮೆಹಂದಿ ಹಾಕ್ತೀವಿ. ಮೆಹಂದಿ ಹಾಕ್ಬೇಕಿತ್ತು.
ಮಸಾಲೆ. ಇಟ್ಸ್ ಫೈನ್. ನೆಕ್ಸ್ಟ್ ಸೊ ಬಿಂದಿ, ಲಿಪ್ಸ್ಟಿಕ್, ಬ್ಲಷ್, ಡನ್. ಸೆಟ್ ಮೇಕಪ್ ಇನ್ನೇನು ಬೇಡ. ಕಾಜಲ್, ಐಲೈನರ್ ಏನೂ ಹಾಕೋಷ್ಟೆಲ್ಲ ಏನೂ ಇಲ್ಲ, ಯಾಕಂದರೆ ಈ ಶೆಕೆಯಲ್ಲಿ ಅವೆಲ್ಲ ಹೋಗ್ಬಿಡ್ತಾವೆ. ಅದಕ್ಕೆ ಇದು ಗಾಡಿ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇದರಲ್ಲಿ. ಇನ್ನು ಅಮ್ಮ ಇದನ್ನು ನೋಡಬೇಕು, ಪಕ್ಕ ಹೊಡಿತಾರೆ. ಮೇಕಪ್ ಮಾಡ್ಕೊಂಬಂದ್ಮೇಲೆ ಜ್ಯುವೆಲರೀಸ್ ತೋರಿಸ್ತೀನಿ. ಸೊ ಜ್ಯುವೆಲರೀಸಲ್ಲಿ ನಂಗೆ 2 ಆಪ್ಷನ್ ಇದೆ. ಯಾವುದು ನಂಗೆ ಇನ್ನೂ ತುಂಬ ಕನ್ಫ್ಯೂಷನ್ ಇದ್ದೀನಿ 2 ಆಪ್ಷನಲ್ಲೂ. ನೋಡೋಣ ಯಾವ ಆಪ್ಷನ್ ಸೆಟ್ ಆಗುತ್ತೆ ಏನು ಅಂತ. ಅದ್ರೊಳಗೆ ಫಸ್ಟ್ ಫ್ಯಾನ್ ಹೋಗ್ತಿರಲಿಲ್ಲ, ನಾನು ಸೆಟ್ಟೆ ಹೋಗ್ತೀನಿ ಇವಾಗ. ಸೊ ಇದು ನನ್ನ ಫೈನಲ್ ಲುಕ್. ಇವಾಗ ಫೈನಲ್ ಲುಕ್ ಅಂದರೆ ಇವಾಗೆಲ್ಲ ಏನಿಲ್ಲ, ಅದೇ ಲಿಪ್ಸ್ಟಿಕ್, ಬ್ಲಷ್, ಬಿಂದಿ ರೆಡಿ ಆಗಿದ್ದೀನಿ. ಕೈ ತುಂಬ ಬಳೆ ಏನೂ ಬೇಡ ಅನಿಸ್ತಿದೆ ಇದಕ್ಕೆಲ್ಲ. ಇವಾಗ ಅಮ್ಮಂಗೆ ಕಾಲ್ ಮಾಡಿದ್ದೆ. ಸೊ ಅಮ್ಮ ಇಯರಿಂಗ್ಸ್ ಅಪ್ರೂವ್ ಮಾಡಿದ್ದಾರೆ. ಇನ್ನೂ ಏನೇನೇನಿದೆ ಅಷ್ಟೇ. ಸೊ ಏನಿಲ್ಲ, ಇದನ್ನ ಈ ಥರನೇ ಬಿಡೋಣ ಅಂತ ಇದ್ದೀನಿ ಇವಾಗ. ಸೊ ಹಿಯರ್ ಇಸ್ ಮೈ ಫೈನಲ್ ಲುಕ್. ಅವಾಗಲೇ ನಾನು ಹೆಂಗೆ ಕಾಣಿಸ್ತಿದೆ ಅಂತ ನನಗೆ ಗೊತ್ತು. ಐ ವಾಸ್ ಲುಕಿಂಗ್ ಲೈಕ್ ವೆರಿ ಬ್ಯಾಡ್ ಶಿಟ್, ಬಟ್ ವೆನ್ ವಿ ಸೇ ಟ್ರಸ್ಟ್ ದ ಪ್ರೊಸೆಸ್, ಸೀರಿಯಸ್ಲಿ ಟ್ರಸ್ಟ್ ದ ಪ್ರೊಸೆಸ್ ಅಷ್ಟೇ. ಸೊ ದಿಸ್ ಇಸ್ ಹೌ. ನಾನು ಅಷ್ಟು ಬರಲ್ಲ ರೆಡಿ ಆಗೋಕ್ಕೆ, ಬಟ್ ಟರ್ನಿಂಗ್ ಅ ಟಾಮ್ ಬಾಯ್ ಟು ಅ ಗರ್ಲಿ ಗರ್ಲ್ ಇಸ್ ವೆರಿ ನಂಗೆ ಅಷ್ಟು ರೆಡಿ ಆಗಕ್ಕೆ ಬರಲ್ಲ. ಬಂದಿದ್ರಲ್ಲಿ ಇಷ್ಟು ರೆಡಿ ಆಗಿದ್ದೀನಿ ಇವಾಗ. ಸೊ ಯಾ, ಮೀಟ್ ಯು ಆಲ್ ಇನ್ ದ ಕಾಲೇಜ್. ಇವಾಗ ಕಾಲೇಜಿಗೆ ಬಂದಿದ್ದೀವಿ. ಕಾಲೇಜಿಗೆ ಬಂದ್ಬಿಟ್ಟು ಎಲ್ಲರೂ ನನ್ನೇ ನೋಡ್ತಿದ್ದಾರೆ. ಪರವಾಗಿಲ್ಲ, ಮರ್ಯಾದೆ ಹೋಗ್ತಿದ್ರು ಪರವಾಗಿಲ್ಲ, ಮಾಡ್ತೀನಿ. ಬಂದು ನಾನು ಕರ್ದಿಲ್ಲ ಅಂದ್ರೂ ಬಂದು ಅವಳು ಇನ್ನೂ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಡೋಣ ಅಂತಿದ್ದೆ ನಾನು. ಇನ್ನು ಅಯ್ಯೋ ಎಷ್ಟು ಚೆನ್ನಾಗಿದೆ ಔಟ್ಫಿಟ್ಟು, ಹಿಂಗೆ ಹಾಗೆ ಅಂತ. ಇಲ್ಲ, ಅವಳಿಗೆ ಅವಳೇ ಹಾಳು ಮಾಡ್ಕೊಂಡ್ಲಿ. ಇವಾಗ ನಾನು ಏನು ಕೊಡೋದೇ ಇಲ್ಲ ಅವಳಿಗೆ ಇಂಟ್ರೊಡಕ್ಷನ್. ಇವಾಗ ಇವಳು ಇಂಟ್ರೊಡಕ್ಷನ್ ಎಲ್ಲ ಸಿಂಪಲ್ ಆಗಿರುತ್ತೆ. ಇವಾಗ ನೋಡ್ತಾ ಇರಿ. ದಿಸ್ ಇಸ್ ಹರ್ ಸ್ಯಾರಿ, ದಿಸ್ ಇಸ್ ಶಿ. ಅವಳು ಅವಳ ಸೀರೆ. ಇವಳ ಜೊತೆ ಇನ್ನೊಬ್ಳು ಇದ್ದಾಳೆ. ಅವಳು ಅವಾಗಿಂದ ಅಲ್ಲೇ ಎತ್ಕೊಂಡೇಳೆ, ಬಿಸಿಲಿಗೆ ಟ್ಯಾನ್ ಆಗ್ಬಿಡ್ತಾಳೆ ಅಂತ. ಇವಾಗ ಬಿಸಿಲಿಗೆ ಟ್ಯಾನ್ ಆಗೋಳು ಪರವಾಗಿಲ್ಲ ಅಂತಾದ್ರು ನನ್ನ ಲವ್ವಿಗೋಸ್ಕರ, ನನ್ನ ಮೇಲಿರೋ ಲವ್ವಿಗೋಸ್ಕರ ಬರ್ತಾವಳೆ. ಸೊ ಇವತ್ತಿನ ಬ್ಲಾಗ್ ಎಥನಿಕ್ ಡೇ. ಏನೇನು ಡ್ರೆಸ್ ಹಾಕಿದ್ದೀರಾ? ಕೈ ನೋವು ಬರ್ತಿದೆ. ಎಥನಿಕ್ ಡೇ. ಸೊ ಅವರಿಬ್ರದ್ದು ಔಟ್ಫಿಟ್ ತೋರ್ಸಂತ. ಅವಳ್ದಾಯ್ತು, ಇವಾಗ ನಿಂದು. ಏ ಸೈಡಿಗೆ ಬಾ, ನಿಂದು ಇವಾಗ. ಬ್ರೋ ಒಂದು ನಿಮಿಷ ವಿ ಕ್ಯಾನ್ ಡೂ ದಟ್ ರೀಲ್ ಟೈಪ್ ನ ಏರ್ಪೋರ್ಟ್ಸ್ ಬಿಡಿಸಿದ್ರೆ ಅದು ಮಾಡೋಣ. ಸೈಡಿಗೆ ಬಾ, ಫಸ್ಟ್ ನಿನ್ ಫಿಟ್ ಚೆಕ್ ತೋರಿಸು. ದಿಸ್ ಇಸ್ ವಿ ಪ್ರೆಸೆಂಟಿಂಗ್ ಯು Tanmay, and this is her outfit of the day. ಸೊ ಇವರಿಬ್ರು ಇವಾಗ ಫ್ಲೆಕ್ಸ್ ಮಾಡ್ತಾರಂತೆ. ಹಿಂದೆ ಇಲ್ಲಿ ಬಾ, ಇಲ್ಲಿ ಬಾ, ಬ್ಯಾಕ್ ಸ್ಟೆಪ್ ಮಾಡಬೇಕು. ಕಮ್ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಏನ್ ತಪ್ಪು ಮಾಡಿದ್ದೆ ಅಂತ ನನ್ನ ಬಿಟ್ಬಿಟ್ಟು, ನನ್ನ ಮಗಳು ನಂದೇ ಬಿಟ್ಬಿಟ್ಟು ಇವ್ರು ಫ್ಲೆಕ್ಸ್ ಮಾಡ್ತಾವ್ರೆ. ಬನ್ನಿ ರೇವತಿ, ನೀವು ಬನ್ನಿರಿ. ನಾನಿಲ್ಲ ಅಂದ್ರೆ ಅವರಿಗೆ ವಿಡಿಯೋದಲ್ಲಿ ಅಂದ ಚಂದ ಏನು ಸಿಗಲ್ಲ. ಅದಕ್ಕೆ ಚೆನ್ನಾಗಿ ಮಾಡ್ತಿದ್ವಿ ತಾನೆ ರೇವತಿ. ಅದೇನೋ ಧೂಳ್ ಬಿದ್ದಿದೆ ರೇವತಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಇವಾಗ. ಇಲ್ಲ, ಏನೇನು ಇವತ್ತು Tanmay ಕುಡಿಸ್ತಾಳಂತೆ ಎಲ್ಲರಿಗೂ. ಜ್ಯೂಸ್ ಜ್ಯೂಸ್ ಏನೋ ಜ್ಯೂಸ್ ಅದೆಲ್ಲ ನಾವು ಕುಡಿಲ್ಲ. ಜ್ಯೂಸ್ ಕುಡಿಸಲ್ವಾ? ಕಾರ್ಸ್ ಕೊಡೋಕೆ. ಶಿ ಇಸ್ ಆನ್ ಡಯಟ್ ಬ್ರೋ, ಶಿ ಇಸ್ ಆನ್ ಡಯಟ್. ಎಕ್ಸ್ಕ್ಯೂಸ್ ಮೀ ರೇವತಿ, ಬೈ. ವಿಡಿಯೋ ಮಾಡ್ಕೊಡು, ನಾನು ಸ್ಟೋರಿ ಹಾಕಕ್ಕೆ. ನಾನು ವ್ಲಾಗ್ ಮಾಡ್ತಿದ್ದೀನ, ಇವರಿಗೆ ಪರ್ಸನಲ್ ಫೋಟೋಗ್ರಾಫರ್ ಆಗಿದ್ದೀನ. ಒಂದು ಅರ್ಥ ಆಗ್ತಿಲ್ಲ ಅವಾಗಿಂದ. ಏನು ಹೇಳ್ತಿದ್ನಲ್ಲ, ಏನು ನಾನು ಫಿಟ್ ಚೆಕ್ ತೋರಿಸ್ರೆ. ದಿಸ್ ಇಸ್ ಮೀ ಆ್ಯಂಡ್ ದಿಸ್ ಇಸ್ ಮೈ ಫಿಟ್ ಚೆಕ್. ಇವ್ರೆಲ್ಲರಿಗಿನ ಸಿಂಪಲ್ ಆಗಿ ಬಂದ್ಬಿಟ್ಟು ತುಂಬ ನಾಚಿಕೆ ಆಗ್ತಿದೆ ನನಗೆ. ತಿಕ್ಕಾನು ಇಲ್ಲ ಗಾಯ್ಸ್, ಬರ್ರಿ ಡವ್. ಅವಳು ನನ್ನ ಸಾರಿ ನೋಡಿ ಅಷ್ಟು ಪ್ಲೇನ್ ಆಗಿದೆ. ವ್ಲಾಗ್ ಅದು ಅವಳದು ನೋಡಿ. Obviously, I am the main character. For ಗಾಡಿ ಸೌಂಡ್ಗಳಿದ್ದಾವೆ. ಆಗೋಯ್ತಾ ವಿಡಿಯೋ?
ನೋಡಿದ್ರಾ, ಇಷ್ಟೇ ಬ್ಲಾಗ್ ಮಾಡಿದ್ದು ನಾನು. ಇನ್ನೂ ನೆಕ್ಸ್ಟ್ ಬ್ಲಾಗ್ಗಳನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂಟಿಲ್ ದೆನ್ ಮೀಟ್ ಯು ಆಲ್ ಗೈಸ್, ಬಾಯ್.